ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಪರಿಚಯ ದಕ್ಷಿಣಾಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ. ಇದು ಮಲ್ಲೇಶ್ವರಮಲ್ಲಿ ಇದೆ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಸಮೀಪ ಗಂಗಮ್ಮ ದೇವಸ್ಥಾನದ ಎದುರುಗಡೆನೇ ಇದೆ ಈ ದೇವಸ್ಥಾನ. ಇದು ನಂದೀಶ್ವರನ ದೇವಸ್ಥಾನವಾಗಿದ್ದು ಇಲ್ಲಿ ನಂದಿ ಬಾಯಿಂದ ತೀರ್ಥ ಬಂದು ಶಿವಲಿಂಗಕ್ಕೆ ಅಭಿಷೇಕವಾಗುತ್ತದೆ. ನಿರಂತರವಾಗಿ ಈ ಅಭಿಷೇಕ ನಡೀತಾ ಇರುತ್ತದೆ. ಈ ದೇವಾಲಯವು ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಒಂದು ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಈ ದೇವಾಲಯವು ದೊರೆತಿರುತ್ತದೆ. ಇದು ಭಾರತೀಯ ಪುರಾತತ್ವ ಸಮೀಕ್ಷೆಯ ಪ್ರಕಾರ ಈ ದೇವಾಲಯವು 400 ವರ್ಷಗಳ ಪುರಾತನ ದೇವಾಲಯವೆಂದು ಹೇಳುತ್ತಾರೆ. ಆದರೆ ಇಲ್ಲಿನ ಮೂಲಗಳ ಪ್ರಕಾರ ಈ ದೇವಾಲಯವು ಸುಮಾರು 7000 ವರ್ಷಗಳು ಹಳೆಯದು ಎಂದು ಹೇಳುತ್ತಾರೆ ಇಲ್ಲಿನ ಹಿರಿಯರು. ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ. ನೋಡಿ, ಈ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಪೂರ್ತಿ ಕಲ್ಲಿನ ಮಂಟಪದಿಂದ ಕೂಡಿದೆ. ದೇವರ ಮುಂದೆ ನಂದೀಶ್ವರ ಮತ್ತು ಶಿವಲಿಂಗದ ಮುಂದೆ ಕಲ್ಯಾಣಿ ಸಹ ಇದೆ. ಇದಕ್ಕೆ ಯಾವುದೇ ಗೋಪುರವಿಲ್ಲ. ಈ ದೇವಸ್ಥಾನಕ್ಕೆ ಯಾವುದೇ ಗೋಪುರವಿಲ್ಲ. ಪೂರ್ತಿ ಓಪನ್ ಇರುತ್ತೆ ಮೇಲ್ಗಡೆ ಎಲ್ಲ. ನೋಡಿ, ನಂದಿನ ತೋರಿಸ್ತಾ ಇದ್ದೀನಿ. ನಂದಿ ಬಾಯಿಂದ ತೀರ್ಥ ಬರ್ತಾ ಇರುತ್ತೆ. ನಿರಂತರವಾಗಿ ಈ ತೀರ್ಥ ಬರ್ತಾ ಇರುತ್ತೆ. ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಇಲ್ಲಿವರೆಗೂ ಹೇಳೋಕ್ಕಾಗಿಲ್ಲ. ಸೊ ಆ ನೀರಿಂದನೇ ಶಿವಲಿಂಗದ ಅಭಿಷೇಕ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಮೇಲ್ಗಡೆ ನಂದಿ ಇದೆ, ಕೆಳಗಡೆ ಶಿವಲಿಂಗ ಇದೆ. ಸಾಮಾನ್ಯವಾಗಿ ನಾವು ಎಲ್ಲ ದೇವಸ್ಥಾನಗಳಲ್ಲೂ ಶಿವಲಿಂಗದ ಎದುರುಗಡೆ ಮುಂದೆ ಭಾಗದಲ್ಲಿ ನಂದಿಯನ್ನು ನೋಡ್ತೀವಿ, ಶಿವಲಿಂಗದ ಮುಂದೆಗಡೆ. ಆದರೆ ಇಲ್ಲಿ ಶಿವಲಿಂಗದ ಮೇಲ್ಗಡೆ ಭಾಗದಲ್ಲಿ ನಂದಿ ಇದೆ. ನಂದೀಶ್ವರನಿಂದನೇ ಶಿವಲಿಂಗಕ್ಕೆ ಅಭಿಷೇಕ ಆಗ್ತಾ ಇರುತ್ತೆ ಇಲ್ಲಿ ನಿರಂತರವಾಗಿ. ಆ ಅಭಿಷೇಕವಾದ ನೀರನ್ನು ಈ ಕಲ್ಯಾಣಿಯಲ್ಲಿ ಶೇಖರಿಸ್ತಾರೆ. ನೋಡ್ಬೋದು, ಈ ಪೈಪಿನ ಮೂಲಕ ಈ ಕಲ್ಯಾಣಿಗೆ ಬಿಟ್ಟಿದ್ದಾರೆ ಆ ನೀರನ್ನ. ಈ ಕಲ್ಯಾಣಿಯಲ್ಲಿ ಆಮೆಗಳು ಮತ್ತು ಮೀನುಗಳು ತುಂಬಾ ಇದ್ದಾವೆ. ಬಂದಾಗ ನೀವು ನೋಡ್ಬೋದು, ಮಕ್ಕಳಿಗೂ ಸಹ ತೋರಿಸ್ಬೋದು ಇದನ್ನು. ಈ ಕಲ್ಯಾಣಿಯ ನೀರು ತುಂಬ ಔಷಧಿ ಉಳ್ಳ ನೀರು ಅಂತ ಹೇಳ್ತಾರೆ. ಚರ್ಮ ಸಮಸ್ಯೆಗಳಿಗೆ ಮತ್ತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲೂ ಹೇಳ್ತಾರೆ. ಇಲ್ಲಿ ತುಂಬಾ ಜನ ಬಂದವರು ನೀರನ್ನು ಬಾಟ್ಲಲ್ಲಿ ತುಂಬಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ. ಅವರು ಹೊಲ, ಗದ್ದೆ, ತೋಟಗಳಲ್ಲಿ ಮತ್ತು ಮನೆಗಳಲ್ಲಿ ಸಿಂಪಡಿಸ್ತಾರೆ ಅಂತ ಹೇಳ್ತಾರೆ. ಈ ನಂದಿ ಬಾಯಿಂದ ಬರೋ ತೀರ್ಥ ಇಲ್ಲಿವರೆಗೂ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲಿನ ಹಿರಿಯರು ಮತ್ತು ಅರ್ಚಕರು ಹೇಳ್ತಾರೆ. ಕೆಲವೊಂದು ಜನ ವೃಷಭಾವತಿ ನದಿ ನೀರು ಅಂತಲೂ ಹೇಳ್ತಾರೆ ಮತ್ತು ಸಂಕಿಟಂಕಿ ನೀರು ಅಂತಲೂ ಹೇಳ್ತಾರೆ. ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತಲೂ ಹೇಳ್ತಾರೆ. ನೋಡ್ತಾ ಇರ್ಬೋದು, ಯಾವಾಗಲೂ ಈ ಥರ ಓಪನ್ ಆಗೇ ಇರುತ್ತೆ ಈ ದೇವಸ್ಥಾನ. ಸೂರ್ಯ ಕಿರಣಗಳು ಒಳಗಡೆ ಬೀಳ್ತಾ ಇರ್ತವೆ, ಚಂದ್ರನ ಬೆಳದಿಂಗಳು ಒಳಗಡೆ ಬೀಳ್ತಾ ಇರುತ್ತೆ. ಈ ದೇವಸ್ಥಾನವು ಹೇಗೆ ದೊರಕಿದೆಯೋ ಹಾಗೇ ಇಟ್ಟಿದ್ದಾರೆ. ಇದನ್ನು ಬೇರೆ ಯಾವುದೇ ಮಾರ್ಪಾಡುಗಳನ್ನು ಮಾಡಿಲ್ಲ. ಇಲ್ಲಿನ ಕಮಿಟಿಯವರಿಗೂ ಹಾಗೂ ಸರ್ಕಾರಕ್ಕೂ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು. ಈ ಥರ ಒಂದು ಒಳ್ಳೆಯ ದೇವಸ್ಥಾನನ ಕಾಪಾಡ್ಕೊಂಡು ಬಂದಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಈ ದೇವಸ್ಥಾನ ನೋಡಿದ್ದೀರಾ ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಕಲ್ಯಾಣಿಯಲ್ಲಿರೋ ನೀರನ್ನು ಈ ದೇವಸ್ಥಾನದ ಮುಂದೆಗಡೆ ಇರೋ ಈ ಬಾವಿಯಲ್ಲಿ ಶೇಖರಿಸ್ತಾರೆ. ಈ ನೀರನ್ನೇ ಇಲ್ಲಿ ಗಿಡ ಮರಗಳಿಗೆ, ತೋಟಕ್ಕೆ ಹಾಕ್ತಾರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.